ರಾಜ್ಯ ರಾಜಧಾನಿಯಲ್ಲಿ ಏನು ನಡೀತಿದೆ? ಪೊಲೀಸರು ಕಾನೂನು ಇದ್ದರೂ ಅದರ ಭಯವೇ ಇಲ್ಲದಂತಹ ವಾತಾವರಣ ಏನಾದರೂ ನಿರ್ಮಾಣ ಆಗ್ತಾ ಇದೆಯಾ? ಈ ಪ್ರಶ್ನೆ ಕೇಳೋಕ್ಕೆ ಕಾರಣ ಇದೊಂದು ಕಿಡ್ನ್ಯಾಪ್ ಕೇಸ್. ಸಿನಿಮಾ ಸ್ಟೈಲ್ನಲ್ಲಿ ನಡು ರಸ್ತೆಯಲ್ಲೇ ಯುವಕನೊಬ್ಬನನ್ನ ಕಿಡ್ನ್ಯಾಪ್ ನಡೆಸಿದ್ದು, ಆದರೆ ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಟ್ವಿಸ್ಟು ಸಿಕ್ಕಿದೆ. ನಾಲ್ಕರಿಂದ 5 ಚಂದ್ರ ಗುಂಪು ಅದ್ಹೇಗೆ ಒಬ್ಬನನ್ನ ಲಾಕ್ ಮಾಡಿ ಹಾಡ ಹಗಲೇ ಕಿಡ್ನಾಪ್ ಮಾಡ್ತಿದೆ ನೋಡಿ. ಇದು ಬೆಂಗಳೂರಿನ ಬ್ಯಾಡರಹಳ್ಳಿಯ ನಾಗರಹೊಳೆ ಸರ್ಕಲ್ನಲ್ಲಿ ನಡೆದ ಕಿಡ್ನಾಪ್. ವಿಚಿತ್ರ ಏನಪ್ಪಾ ಅಂದ್ರೆ, ಕಿಡ್ನಾಪ್ ಮಾಡಿ ಕೆಲ ಹೊತ್ತಲ್ಲೇ ಈ ಗ್ಯಾಂಗ್ ಈತನನ್ನ ಬಿಟ್ ಕಳಿಸಿದೆ. ಕಿಡ್ನಾಪ್ ಆಗಿದ್ದ ಯುವಕ ಇವನೇ ನೋಡಿ, ಶರತ್. ಹೀಗೆ ಫೋಟೋಗೆ ಫೋಸ್ ಕೊಟ್ಟಿದ್ದಾರಲ್ಲ, ಇವರೇ ಹೀಗೆ ಕಿಡ್ನಾಪ್ ಮಾಡಿ ಎಸ್ಕೇಪ್ ಆಗಿರೋ ಟೀಮ್. ಸದ್ಯ ಈ ಟೀಮ್ ವಿರುದ್ಧ ಬ್ಯಾಡರಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಅಷ್ಟಕ್ಕೂ ಯಾರಿವರೆಲ್ಲ, ಕಿಡ್ನಾಪ್ ಮಾಡಿದ್ದೇಕೆ, ಆಮೇಲೆ ಬಿಟ್ಟು ಕಳಿಸಿದ್ಯಾಕೆ ಹೇಳ್ತೀವಿ ಕೇಳಿ. ಅಂದ್ಹಾಗೆ ಈ ಟೀಮ್ ನಟ ಅನ್ನೋ ಹೆಸರಿನ ವ್ಯಕ್ತಿಗೆ ಸ್ಕೆಚ್ ಹಾಕಿತ್ತು. ಅದರಂತೆ ಪ್ರೀ ಪ್ಲಾನ್ ಮಾಡ್ಕೊಂಡು ಬಂದಿದ್ದ ಗ್ಯಾಂಗ್ ಸ್ನೇಹಿತನ ಜೊತೆ ಟೀ ಕುಡಿತಾ ನಿಂತಿದ್ದ ಶರತ್ನನ್ನ ಹಿಡಿದು ಲಾಕ್ ಮಾಡಿದೆ. ಶರತ್ ನಾನವನಲ್ಲ ಅಂತ ಎಷ್ಟೇ ಹೇಳಿದ್ರು ಬಿಡದೆ ಹಿಗ್ಗಾಮುಗ್ಗ ಥಳಿಸಿ ಆಟೋದಲ್ಲಿ ಕೂರಿಸಿ ಕಿಡ್ನಾಪ್ ಮಾಡಿದೆ. ಬಳಿಕ ಕಿಡ್ನಾಪ್ಗೆ ಒಳಗಾದ ಶರತ್ ಅಕ್ಕನಿಗೆ ಕರೆ ಮಾಡಿ ಅವಾಚ್ಯವಾಗಿ ನಿಂದಿಸಿದ್ದಾರೆ ಈ ಗ್ಯಾಂಗ್ನ ಕಿಲಾಡಿಗಳು. ಇವಾಗ ಹೆಣ್ಮಕ್ಳಿಗೆ ಮಾತಾಡ್ತಿರೋದಕ್ಕೆ ನ್ಯಾಯ ಮಾತಾಡ್ತಿರೋನು ನೀನು, ಮಧ್ಯದಲ್ಲಿ ಇನ್ನೊಂದು ಹೆಣ್ಮಗನ್ ಹೆಂಗ್ ಮಾತಾಡ್ಸೋದು ನೀನು? ಒಂದೇ ಒಂಚೂರು ಏನಾದ್ರೂ ಆಯ್ತು ಅನ್ಕೋ, ನೋಡ್ತಾ ಇರ ಏನಾಗುತ್ತೆ ಅಂತ. ಯಾವ ಲೆವೆಲ್ಗೆ ಹೋಗುತ್ತೆ ನೋಡಿದು. ನಿನ್ನ ತಮ್ಮ ಕೆಟ್ಟದಾಗಿ ಮೆಸೇಜ್ ಮಾಡ್ತಿದ್ದ ಅಂತ ಹೇಳ್ತಾ ಶರತ್ ಅಕ್ಕನಿಗೆ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ. ಆದ್ರೆ ವಿಪರ್ಯಾಸ ನೋಡಿ, ಯಾವಾಗ ಈ ಟೀಮ್ ಶರತ್ ಫೋನ್ ಚೆಕ್ ಮಾಡ್ತೋ ಆಗ ನಮಗೆ ಬೇಕಾದವನು ಇವನಲ್ಲ ಅಂತ ಗೊತ್ತಾಗಿದೆ. ಬಳಿಕ ಅರ್ಧ ದಾರಿಯಲ್ಲೇ ಇಳಿಸಿ ಹೋಗಿದ್ದಾರೆ. ನಾನು ಫ್ರೆಂಡು ಟೀ ಕುಡಿತಾ ಇದ್ವಿ ನಾಗರಹೊಳೆ ಸರ್ಕಲಲ್ಲಿ. ಯಾರೂ ಏನೂ ಗೊತ್ತಿಲ್ಲ, ನಟನ ಅಂತ ಕರ್ಕೊಂಡು, ನಟ ಅಲ್ಲ ಅಂದ್ರೂ ಏಕಾಏಕ ಮಕ್ಕಳ ಮೇಲೆ ಹೊಡೆದು ಆಟೋದಲ್ಲಿ ಕರ್ಕೊಂಡೋಗಿ ಮುಂದೆ ಕರ್ಕೊಂಡೋಗಿ ಏಕಾಏಕ ಹೊಡೆದು, ಆಮೇಲೆ ನಾನು ನಟ ಅಲ್ಲ ಅಂತ ಗೊತ್ತಾದ ಮೇಲೆ ಯಾರೋ ಬೇರೆ ನನ್ನ ಮೊಬೈಲಿಂದ ಫೋನ್ ಮಾಡಿದ್ರು ಅಂತ ಗೊತ್ತಾದ ಮೇಲೆ ನಾನು ಬಿಟ್ಟು ಈ ಥರ ಪೊಲೀಸರು ಬಿಟ್ಟಿದ್ರೆ ಬ್ಯಾಡರಹಳ್ಳಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್. ಸದ್ಯ ಶರತ್ ಈ ಬಗ್ಗೆ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ಪೊಲೀಸರು ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ. ಅದೇನಿದ್ರು ಹಾಡ ಹಗಲೇ ನಡು ರಸ್ತೆಯಲ್ಲಿ ಹೀಗೆ ರಾಜಾರೋಷವಾಗಿ ಡ್ರ್ಯಾಗರ್ ಹಿಡ್ಕೊಂಡು ಬಂದು ಕಿಡ್ನಾಪ್ ಮಾಡ್ತಾರೆ ಅಂದ್ರೆ ಇವರಿಗೆ ಪೊಲೀಸರು ಕಾನೂನಿನ ಭಯ ಇಲ್ವಾ? ಉತ್ತರ ಭಾರತದ ರಾಜ್ಯಗಳ ಸ್ಥಿತಿ ಬೆಂಗಳೂರಲ್ಲಿ ನಿರ್ಮಾಣ ಆಗಿದ್ಯಾ ಅನ್ನೋದೇ ಪ್ರಶ್ನೆ. ಸಂದೇಶ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.